ಸಮಾಜದಲ್ಲಿ ಸಂಸದನಾಗಿ ಮಾಜಿ ಪ್ರಧಾನಿಯ ಮೊಮ್ಮಗನಾಗಿ ಮಾಜಿ ಮುಖ್ಯಮಂತ್ರಿಯ ಅಣ್ಣನ ಮಗನಾಗಿ ಬದುಕು ಕಟ್ಟಿಕೊಂಡಿದ್ದ ಮಾಜಿ ಸಂಸದ ಜೈಲಿನಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ? ಸೆಕ್ಸ್ ಸ್ಕ್ಯಾಂಡಲ್ ಆರೋಪದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರುವ ಪ್ರಜ್ವಲ್ ರೇವಣ್ಣ ಕೃಷಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರಂತೆ. ಹೊರಗಿದ್ದಾಗ ಕೃಷಿ ಕೆಲಸ ಮಾಡಿಸುತ್ತಿದ್ದ ಪ್ರಜ್ವಲ್ ರೇವಣ್ಣ, ಸಂಸದನಾಗಿ ಶ್ರೀಮಂತಿಕೆಯಿಂದ ಬದುಕಿದ್ದ ಪ್ರಜ್ವಲ್ ರೇವಣ್ಣ ದಿನಗೂಲಿ ಕೆಲಸ ಮಾಡಿ ಜೈಲಿನಲ್ಲಿ ಸೊರಗಿ ಹೋಗುತ್ತಿದ್ದಾರೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ರೇವಣ್ಣ ಇನ್ನು ಜೈಲಿನ ವಾತಾವರಣಕ್ಕೆ ಸೆಟ್ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ಸೆಟ್ ಆಗೋದಕ್ಕೊಂದು ಕನಿಷ್ಠ ಪಕ್ಷ 3 ತಿಂಗಳು ಬೇಕು. ಅಧಿಕಾರಿಗಳು ಹೇಳಿದಂತೆ ಕೆಲಸ ಮಾಡಬೇಕು. ಜೈಲಿನ ನಿಯಮ ಪಾಲನೆ ಮಾಡುವುದು ಕಡ್ಡಾಯ. ನಿಯಮ ಪಾಲಿಸಲೇಬೇಕು. ಜೀವನದಲ್ಲೇ ಒಮ್ಮೆಯೂ ಕಲ್ಲನ್ನ ಎತ್ತಿದವರಲ್ಲ ಪ್ರಜ್ವಲ್. ಒಮ್ಮೆಯೂ ಕಲ್ಲನ್ನ ಎತ್ತಿ ನೋಡಿದವರಲ್ಲ. ಕೂಲಿ ಕೆಲಸ ಮಾಡಿದವರಲ್ಲ ಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ. 10 ಆಳು ಇಟ್ಟು ಕೆಲಸ ಮಾಡಿಸ್ತಿದ್ದ ಮಾಜಿ ಸಂಸದನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಆದ್ರೀಗ ಜೈಲಲ್ಲಿ ಕೂಲಿ ಆಳು ಆದ ಪ್ರಜ್ವಲ್ ರೇವಣ್ಣ, ಜೈಲಿನಲ್ಲಿ ಕೃಷಿ ಕೆಲಸ ಮಾಡುತ್ತಿರುವಂತಹ ಪ್ರಜ್ವಲ್ ರೇವಣ್ಣ. ವಯಸ್ಸು ಚಿಕ್ಕದು, ಮದುವೆ ಮುಂಜಿ ಆಗಿರಲಿಲ್ಲ. ರಾಜಕೀಯದಲ್ಲಿ ಅತ್ಯಂತ ವೇಗವಾಗಿ ಯಶಸ್ಸನ್ನು ಕಂಡವರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅನೇಕಾರು ರಾಜಕೀಯ ಶತ್ರುಗಳನ್ನು ಗಿಟ್ಟಿಸಿಕೊಂಡವರು. ಅತ್ಯಂತ ವೇಗವಾದ ಬೆಳವಣಿಗೆ ಷಡ್ಯಂತ್ರಗಳಿಗೆ ಕಾರಣವಾಯಿತಾ? ರಾಜಕೀಯ ಷಡ್ಯಂತ್ರಕ್ಕೆ ಒಳಗಾಗಿ ಪ್ರಜ್ವಲ್ ರೇವಣ್ಣ ಈ ಸ್ಥಿತಿಯನ್ನು ಅನುಭವಿಸಬೇಕಾಗಿ ಬಂತ ಎನ್ನುವಂತಹದ್ದು ಇನ್ನೂ ಕೂಡ ಚರ್ಚಿತ ವಿಚಾರ. ಸಂಸದನಾಗಿ ಹಾಸನಕ್ಕೂ ಕೊಟ್ಟಂತಹ ಕೊಡುಗೆಗಳನ್ನು ಹಾಸನದವರು ಇನ್ನೂ ಮರೆತಿಲ್ಲ. ದೇವೇಗೌಡರ ಕೊಡುಗೆ ಹಾಸನಕ್ಕೆ ಎಷ್ಟಿದೆ ಎನ್ನುವಂತಹದ್ದು ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳ ಓಣಿ ಕೇರಿಗಳಲ್ಲಿ ಜನ ನಿಂತುಕೊಂಡು ಈಗಲೂ ಕೂಡ ನಾಡಿನ ಭೂಮಿಯ ಮಗ ಅಥವಾ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಎಂದು ಹೇಳ ಬಯಸಬಹುದಾದ ವ್ಯಕ್ತಿತ್ವಗಳನ್ನು ಗಿಟ್ಟಿಸಿಕೊಂಡ ಒಂದು ಕುಟುಂಬ ಇದ್ರೆ ಅದು ಎಚ್ ಡಿ ಕೆ ಕುಟುಂಬ, ಅರ್ಥಾತ್ ಎಚ್ ಡಿ ಡಿ ಕುಟುಂಬ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ರಾಜಕೀಯ ಶಕ್ತಿಯನ್ನು ಬಳಸಿಕೊಂಡು ಹಾಸನವನ್ನು ಇನ್ನೆಷ್ಟು ಸುಂದರವಾಗಿ ಕಾಣಿಸಬಹುದೋ ಅಷ್ಟು ಸುಂದರವಾಗಿ ಮಾಡಿದಂಥ ಸಂಸದ. ಹಾಸನದ ಅಭಿವೃದ್ಧಿಗಾಗಿ ನಿಜಕ್ಕೂ ಕೆಲಸ ಮಾಡಿದ ಮನುಷ್ಯ. ಆದರೆ ಒಂದು ದುರ್ಗಳಿಗೆಯಲ್ಲಿ ಅಥವಾ ದುರ್ಮುಹೂರ್ತದಲ್ಲಿ ಯಾವುದೋ ಒಂದು ತಪ್ಪು ಸಂಭವಿಸಿತ್ತು ಅಂಥೇಳಿ ಆ ತಪ್ಪನ್ನು ಸಣ್ಣ ತಪ್ಪು ಅಂತ ನಾವು ಹೇಳೋದಕ್ಕೆ ಹೋಗಲ್ಲ. ಅತಿ ದೊಡ್ಡ ಪಾಪಕೃತ್ಯವೇ. ಆದರೆ ಸಮಾಜದಲ್ಲಿ ಬದುಕಿದ ರೀತಿ ಆತ, ರಾಜಕೀಯ ಜೀವನದಲ್ಲಿ ಅನುಭವಿಸಿದ ರಾಜಕೀಯ ಶ್ರೀಮಂತಿಕೆ, ತನ್ನ ಪ್ರಭಾವವನ್ನು ಬಳಸಿ ತನ್ನ ಕ್ಷೇತ್ರಕ್ಕೆ ಮಾಡಿದಂತಹ ಸೇವೆ, ತನ್ನ ಲೋಕಸಭಾ ವ್ಯಾಪ್ತಿಗೆ ಬರುವಂತಹ 7-8 ಕ್ಷೇತ್ರಗಳನ್ನು ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿ ಲೋಕಸಭೆಯಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಿದ್ದಂತಹ ರೀತಿ, ಬುದ್ಧಿವಂತನಾಗಿದ್ದ, ವಿದ್ಯಾವಂತನಾಗಿದ್ದ, ರಾಜಕೀಯ ಸೂಕ್ಷ್ಮತೆಗಳನ್ನು ಅತ್ಯಂತ ವೇಗವಾಗಿ ಗ್ರಹಿಸುವ ಒಬ್ಬ ಯುವ ರಾಜಕಾರಣಿಯಾಗಿದ್ದ. ಅದನ್ನು ಮರೆಯೋದಕ್ಕೆ ಸಾಧ್ಯನಾ? 10 ಕೆಲಸದಾಳುಗಳ ಬೆನ್ನನ್ನು ತಟ್ಟಿ ಹಗ್ ಮಾಡಿಕೊಂಡು ಕೆಲಸದಾಳುಗಳನ್ನು ಬೀಳ್ಕೊಡುತ್ತಿದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಕೂಲಿ ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ಆತನನ್ನು ಆತ ಮಾಡಿದ ಕೃತ್ಯ ತಳ್ಳಿ ಹಾಕಿದೆ ಅಥವಾ ದೂಡಿದೆ. ಸೊ ಇದು ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಅಲ್ಲಿ ವಹಿಸಲಾದಂಥ ಕೆಲಸವನ್ನು ನಿರ್ವಹಿಸಬೇಕು. ಸೊ ಈಗ ಜೈಲಿನಲ್ಲಿ ಸಾಕಷ್ಟು ಕೆಲಸಗಳಲ್ಲಿ ತಲ್ಲೀನರಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಸಮಾಜದಲ್ಲಿ ಅತ್ಯಂತ ಆಗರ್ಭ, ಸಮಾಜದಲ್ಲಿ ಅತ್ಯಂತ ಶ್ರೀಮಂತ, ಸಮಾಜದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಯಾಗಿ ಬದುಕಿದ್ದಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಜೈಲಿನಲ್ಲಿ ಆ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಅಭಿಮಾನಿಗಳಿಗೆ ಸಹಿಸಿಕೊಳ್ಳಲಾಗದ ಒಂದು ಸ್ಥಿತಿಯಾಗಿ ಬದಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.